ಏನೋ ನಾನು ಅಪ್ಪ ಆಗ್ತೀನಿ ಅನ್ನೋ ಖುಷಿನೇ ಒಂದು ಥರ ಖುಷಿ ಆಗ್ತಾಯಿತ್ತು ನನಗಂತೂ. ಅಪ್ಪ ಆಗ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಅಲ್ವಾ. ಇರಲಿ ಬಿಡು. ಹ್ಞೂ. ಎಲ್ಲ ತರಕಾರಿ ಹಣ್ಣು ಇನ್ನೇನು ಬೇಕೋ ತಗೊಂಡೋಗಿ ಕೊಡ್ತೀನಿ. ನನಗಂತೂ ಮಕ್ಳು ಆಗ್ತಿತ್ತು ಆಗಲ್ವೋ ಈ ಟೆನ್ಷನ್ಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ಮಕ್ಕಳಂತೂ ಆಗ್ತಾವಲ್ಲ. ನನ್ನ ಮಕ್ಕಳು ಫ್ಯೂಚರಾಗಿ ಚೆನ್ನಾಗಿರಬೇಕು. ಆ ಥರ ಮಾಡ್ಬೇಕು ನಾನಂತೂ. ಈಗ ಆ ಥರ ಮಾಡಬೇಕು ಅಂದರೆ ಈಗ ಏನೇನೆಲ್ಲ ಮಾಡ್ಬೇಕು ನಾನು. ಫಸ್ಟ್ ಇವತ್ತು ನೈಟ್ ಅಲ್ಲೇ ಉಳ್ಕೋಬೇಕು ನನ್ನ ಹೆಂಡತಿ ಜೊತೆನೇ. ಏನ್ರಿ ಏನಿಷ್ಟು ಖುಷಿಯಾಗೇನೋ ಬ್ಯಾಗ್ ಬೇರೆ ಎತ್ಕೊಂಡು ಬರ್ತಾ ಇದ್ದೀರಾ ರೀ? ನಾನು ನಿಮ್ಗೊಂದು ಖುಷಿಯಾದ ವಿಚಾರನ ಹೇಳ್ಬೇಕು. ಹೌದಾ? ಏನು ವಿಚಾರ? ಅದೇನು ಅಂತ ಹೇಳಿದ್ರೆ ಆ, ಅದು ಅದು ನನಗೆ ಗಾರ್ಮೆಂಟ್ಸ್ಗೆ ಕೆಲಸ ಸಿಕ್ತು ರೀ. 12,000 ಸಂಬಳ ನನಗಂತೂ. ಗೊತ್ತಾ, ಗಾರ್ಮೆಂಟ್ಸಲ್ಲಿ ಒಳ್ಳೆ ಕೆಲಸನೇ ಸಿಕ್ಬಿಟ್ಟೈತೆ ನನಗಂತೂ. ಇನ್ಮೇಲೆ ನಾನಂತೂ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡಿತೀನಿ. ಒಂದು 2-3 ತಿಂಗಳು ಹೆಂಗೋ ಮೇಂಟೈನ್ ಮಾಡ್ತೀನಿ. ಅಷ್ಟೊಳಗಡೆ ಜಮೀನು ಮಾರ್ಬಿಡೋಣ, ಆಮೇಲೆ ಹೆಂಗೋ ಉಳಿದಿರೋದು ನಡೀತದ ಜೀವನ. ಓ ಹೌದಾ? ಹೆಂಗೋ ಬಿಡು, ಗಾರ್ಮೆಂಟ್ಸ್ ಕೆಲಸ ಸಿಕ್ತು ಅಂತಂದ್ರೆ ಹೆಂಗೋ ಚೆನ್ನಾಗೇನೆ ಇರ್ತೈತಲ್ವಾ. ಹೆಂಗೋ ಬಿಡು, ನೀನು ನಿಮ್ಮ ಅಮ್ಮನೂ ಬರ್ತಾಯಿದ್ದೇನು ಕೆಲಸಕ್ಕೆ? ಇಲ್ಲ ರೀ, ನಮ್ಮಮ್ಮಂಗೆ ವಯಸ್ಸಾಯ್ತು. ನಾನೇ ಬೇಡ ಅಂತ ಹೇಳಿದೆ, ನಮ್ಮಮ್ಮಂಗೆ ಬೇಡ ಅಂತ ಹೇಳಿ. ಈಗ ಕೊಡಿ ಬ್ಯಾಗ್, ಕೊಡಿ ಇಲ್ಲಿ ಹಿಡ್ಕೊಂಡು ಹೋಗೋಣ ಮಂತಕ್ಕೆ. ನೀವು ಮಂತಕ್ಕೆ ತಾನೇ ಒಯ್ ಬರ್ತಿರೋದು. ಕೊಡಿ ಬ್ಯಾಗ್ನ. ನಾನು ಹಿಡ್ಕೊಂಬಿಟ್ಟು ಬರ್ತೀನಿ. ಹೋಗೋಣ ಬರ್ರಿ, ಮಂತ ಕುಂತ್ಕೊಂಡು ಎಲ್ಲ ಮಾತಾಡೋಣ. ಹೆಂಗೋ ಇವಾಗೆಲ್ಲ ಖುಷಿಯಾಗಿದ್ದೀವಲ್ಲ, ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ. ಅಯ್ಯೋ ಇದು ಮನೆಗಲ್ಲ. ಇದು ಅದೇ ಇದು ಅದು ಯಾರಿಗ್ರಿ ಮನೆಗಲ್ಲ ಅಂದ್ರೆ ಇನ್ಯಾರಿಗೆ? ಆ, ಅದು 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 ಅದೇ ನನ್ನ ಅದೇ ಎರಡನೇ ಹೆಂಡ್ತಿಗೆ. ಅವಳು ಪ್ರೆಗ್ನೆಂಟ್ ಆಗ್ಬಿಟ್ಟವಳೆ. ಅದಕ್ಕೆ ಅದಕ್ಕೆ ಹಣ್ಣು ತರಕಾರಿ ಎಲ್ಲ ತಗೊಂಡೋಗ್ಬೇಕಲ್ಲ, ತಗೊಂಡೋಗ್ತಾ ಇದ್ದೀನಿ. ಅಯ್ಯೋ ಪಾಪ ಅಲ್ವಾ. ಆ, ನಾವು ಅಲ್ಲ ನೀನೇ ಹೇಳಿದ್ದೆ ಅಲ್ವಾ. ಅದು ಅಂದ್ರೆ ಅವಳನ್ನು ನೋಡ್ಕೊತೀನಿ ನಿನ್ನ ನೋಡ್ಕೊತೀನಿ ಅದ್ರ ಜೊತೆಗಿರಲ್ಲ ಅಂತ ಹೇಳಿದ್ನಲ್ಲ. ಅದಕ್ಕೆ ನೀನೇನು ಬೇಜಾರಾಗ್ಬೇಡ ಸರಿನಾ. ಹೋಗ್ಬಿಟ್ಟು ಕೊಟ್ಬಿಟ್ಟು ಇವತ್ತು ಅಮ್ಮಂಗೆ ಹೇಳ್ಬಿಡು ನಾನು ಬರಲ್ಲ ಇವತ್ತು ಮನೆಗೆ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳು. ಸರಿನಾ. ನಾನೀಗ ಹೊರಡ್ತೀನಿ, ನನಗೂ ಟೈಮ್ ಇಲ್ಲ, ಟೈಮ್ ಬೇರೆ ಆಗೋಗ್ಬಿಟ್ಟೈತೆ. ನಾನು ಬೇಜಾನ್ ಕೆಲಸ ಇದೆ ಇನ್ನು. ನಾನು ಅಲ್ಲಿಗೆ ಹೋಗಿ ಅವಳನ್ನ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅದು ಇದು ಅನ್ಕೋತಾ ಇದ್ದೆ. ಹ್ಮ್ ಅದು ಹೆಂಗ ಅವಳೆ ಪ್ರೆಗ್ನೆಂಟ್ ಆದ್ಲು? 24 ಗಂಟೆ ನಂತಾಗೇನೆ ಇರ್ತಾನೆ, ಇಲ್ಲೇ ನೆನೆಯ ಬಿದ್ದಿರ್ತಾನೆ. ಅದು ಹೆಂಗ್ ಪ್ರೆಗ್ನೆಂಟ್ ಆಗೋಗ್ಬಿಟ್ಲು? ನನಗಿನ್ನ ಮುಂಚೆ ಅವಳೆ ನೆನೆಯ ಅಂತ ಹೇಳಿ ನನಗಂತೂ ಹೊಟ್ಟೆ ಎಲ್ಲ ಉರ್ದೋಯ್ತೈತೆ. ಇವಳು ಹೆಂಗ್ ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ? ನಾನು ಆಗಿಲ್ವೇ, ಹೆಂಗ್ ಪ್ರೆಗ್ನೆಂಟ್ ಆಗೋಗ್ಬಿಟ್ಲು ಅಂತ ಹೇಳಿ. ಅಯ್ಯೋ, ಈ ಕಷ್ಟನ ಯಾರಿಗೆ ಹೇಳ್ಕಣ? ನನ್ನ ಗಂಡ ಇವಾಗ ನನ್ನ ಮೇಲೆ ಪಿರುತಿನೇ ತೋರ್ಸಕ್ಕಿಲ್ಲ. ಎಲ್ಲ ಇವಾಗ ಸಿಕ್ಕೇಂಡ್ರ ಮೇಲೆ ಪಿರುತಿ ತೋರಿಸ್ತಾವನಿ. ಈಗ ಏನಪ್ಪ ಮಾಡಲಿ ನಾನು? ನಾನು ಎಷ್ಟು ಒಳ್ಳೇದು ಮಾಡೋಕ್ಕೋದ್ರೂ ನನಗೆ ಒಳ್ಳೇದೇನೇ ಆಗಲ್ಲ, ಎಲ್ಲ ಕೆಟ್ಟದ್ದೇನೇ ಆಗ್ತೈತೆ. ನನಗೆ ಒಳ್ಳೇದಾಗದು ಯಾವಾಗ ಹೇಳು? ಆಗಲ್ಲ ಬಿಡು, ನನಗಂತೂ ಒಳ್ಳೇದೇ ಆಗಲ್ಲ. ಕೆಟ್ಟವ್ರಿಗೆ ಎಲ್ಲ ಆಯ್ತಾ ಇರ್ತದೆ, ನನ್ನಂಥವ್ರಿಗೆಲ್ಲ ಆಗದೇ ಇಲ್ಲ. ಬುಟ್ಟಾಕು, ಇನ್ನೇಂತಾನೆ ಮಾಡೋಕ್ಕಾಯ್ತದೆ. ಆದ್ರೂ ನನ್ನ ಗಂಡ ನನ್ನ ಜೊತೆ ಇದ್ದಾನೆ, ಇವಾಗ ಅವಳು ಹೊಂಟೋಗ್ಬಿಟ್ನಲ್ಲ. ನಾನು ಏನು ಮಾಡಿದ್ದೆ? ನನಗೂ ಮಕ್ಕಳಾಗಿದ್ದಿದ್ರೆ ಬೇಡ ಅನ್ನದ. ಈಗ ನನ್ನ ಗಂಡಗೆ ನನ್ನ ಮೇಲೆ ಪಿರುತಿನೇ ಕಮ್ಮಿ ಆಗೋಗ್ಬಿಡ್ತು. ಅವಳ ಮನೆಗೆ ಬ್ಯಾಗ್ ಹಿಡ್ಕೊಂಡು ಹಣ್ಣು ತರಕಾರಿ ಎಲ್ಲ ಎತ್ಕೊಂಡು ಹೋಯ್ತಾವನೆ ಕಳ್ಳನ ಮಗ. ಅವ್ರ ಮನೆಗೆ ಎತ್ಕೊಂಡು ಹೋಯ್ತಿರೋದು ನೋಡು. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಏನು ಮಾಡೋದು? ನಾನು ಮಕ್ಕಳು ಮಾಡ್ಕೊಳ್ಳೋದು ಯಾವಾಗ? ನನ್ನ ಗಂಡ ನನ್ನ ತಕ್ಕ ಬಂದಿರೋದು ಯಾವಾಗ? ನನ್ನ ಮೇಲೆ ಪಿರುತಿ ತೋರಿಸೋದು ಯಾವಾಗ? ಇಷ್ಟು ದಿನ ಯಾವಾಗೂ ಇಲ್ಲೇ ಇರ್ತಿದ್ದನು, ಈಗ ಅವಳು ಬಸ್ರಿ ಅಂತ ಹೇಳಿದ ತಕ್ಷಣ ಹೊಂಟೋಗಿರೋದು ನೋಡು. ಯಾಕೆ ಹಿಂಗೆ ಮಕ ಊದಿಸ್ಕೊಂಡು ಕುಂತಿದ್ಯಾ? ಏನಾಯ್ತು ನಿಂಗೆ? ಇನ್ನೇನಾಗ್ಬೇಕು ಬಿಡು, ಎಲ್ಲ ಆಗೋಗ್ಬಿಟ್ಟೈತಲ್ಲ. ಇಂತಾನೆ ಏನಾಗ್ಬೇಕಿನ್ನ? ಏನು ಆಗೋ ಅವಶ್ಯಕತೆನೇ ಇಲ್ಲ ಇನ್ನ, ಎಲ್ಲ ಆಗೋಗ್ಬಿಟ್ಟೈತೆ. ಬಿಡು, ಅಮ್ಮ ಅವಳವಳಲ್ಲ ನನ್ನ ಸೌತಿ, ಅವಳು ಬಸ್ರಿ ಆಗೋಗ್ಬಿಟ್ಟವಳೆ ಕಣಮ್ಮ. ನನ್ನ ಗಂಡ ಹೊತ್ಕೊಂಡು ಹೋಗೋರ್ ಮನೆಗೆ ತರಕಾರಿ ಹಣ್ಣು ಪಣ್ಣು ಎಲ್ಲ ಕೊಡ್ತಾ ಇದ್ರೆ ಹೊಟ್ಟೆ ಎಲ್ಲ ಉರಿತಾ ಇದ್ದು ನನಗಂತೂ. ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗಂತೂ ಏನು ಅರ್ಥನೇ ಆಯ್ತಿಲ್ಲ ಕಣಮ್ಮ. ನಾನು ದೇವರು ಕೊಡಲೇ ಇಲ್ಲ ಮಗನ. ಅವಳಿಗೆ ಮಾತ್ರ ಮುಂಚಿತವಾಗಿ ಕೊಟ್ಬಿಟ್ಟೈತೆ. ಯಾವಾಗೂ ನನ್ನ ಜೊತೆನೇ ಇತ್ತಿದ್ದ ನನ್ನ ಗಂಡ. ಆದರೂ ನನಗೆ ಮಕ್ಕಳಾಗಲಿಲ್ಲ, ಅವಳಿಗಾಗೈತೆ ಕಣಮ್ಮ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ದಾರಿನಾಗ ಸಿಕ್ಕಿದ್ದ. ಹೇಳಿದ್ರೆ ನಾನು ಅಲ್ಲಿಗೆ ಹೋಯ್ತಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ಬಿಟ್ಟೆ ಹೊಂಟೋಗ್ಬಿಟ್ಟ ಕಣಮ್ಮ. ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಕಣಮ್ಮ. ಅದಕ್ಕೆ ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹಿಂಗೆ ಬಂದ್ಬಿಟ್ಟೆ ಕಣಮ್ಮ. ನನಗಂತೂ ಹೊಟ್ಟೆ ಎಲ್ಲ ಉರಿತೈತೆ ಕಣಮ್ಮ. ಅವಳದು ಹೆಂಗ ಮಾಡ್ಲು, ನಾನೇ ಆಗಲಿಲ್ವಲ್ಲಮ್ಮ. ನನಗೆ ಬೇಜಾರಾಯ್ತೈತೆ. ಇವತ್ತು ರಾತ್ರಿಗೆ ನನ್ನ ಗಂಡ ಮನೆಗೂ ಬರೋಕ್ಕಿಲ್ವಂತಿಲ್ಗೆ, ಅವಳ ಜೊತೆನೇ ಇತ್ತನಂತೆ. ಯಾವ ಪಾಟಿ ಖುಷಿಯಾಗಿ ನನ್ನೇನಿಯ ಬ್ಯಾಡ ಅಂತ ಹೇಳ್ಬಿಟ್ಟು ತೊಳ್ಬಿಟ್ಟು ಹೊಂಟೋಗ್ಬಿಟ್ಟ ಗೊತ್ತೇನಮ್ಮ. ಸಮಾಧಾನ ಮಾಡ್ಕ ಕಣ್ಮಗಳೇ, ಮಾಡ್ಕ. ಏನು ಮಾಡೋಕ್ಕಾಯ್ತದೆ ಹೇಳು? ಸಮಾಧಾನ ಮಾಡ್ಕೊಂಡ್ಲೇಬೇಕಲ್ವಾ? ನೀನು ಹಿಂಗೆಲ್ಲ ಹಂಗು ಹಿಂಗು ಅಂತ ಮಾಡಿದ್ರೆ ಆಯ್ತದ? ಏನು ಮಾಡೋಕ್ಕಾಗಲ್ಲ, ನಮ್ಗೆ ಆಚಾರನೇ ಸರಿ ಇಲ್ಲ ಅನ್ನಿಸ್ತದೆ. ಅದಕ್ಕೆ ಹಿಂಗೆಲ್ಲ ಆಗೈತೆ. ಆದ್ರೆ ಅವಳು ಬಸ್ರಿ ಅಂತ ಹೆಂಗೆ ಅಂತ ಮೊನ್ನೆಲ್ಲ ಅಂಗಡಿನಾಗ ಅದು ಏನೋ ಪ್ಯಾಡ್ ಪಾಡೆಲ್ಲ ತಗೊಂಡು ಹೋಯ್ತಿದ್ಲು, ಮತ್ತು ಬಸ್ರಿ ಅಂತ ಹೆಂಗಾದ್ಲು ಅಂತ ನನಗಂತೂ ಗೊತ್ತಾಯ್ತಾನೆ ಇಲ್ಲ. ನನಗಂತೂ ನೋಡು, ನೀನು ಬೇಜಾರು ಮಾಡ್ಕೋಬೇಡ. ನನಗೆ ಒಂದು ದೇವಸ್ಥಾನ ಗೊತ್ತು, ಆ ದೇವಸ್ಥಾನಕ್ಕೂ 9 ವಾರ ಪೂಜೆ ಮಾಡು ನೀನು, ಆಯ್ತೀಯಾ? ನೀನಾದಾಗ ನಿನ್ನ ಗಂಡನವೇ ನಿಂತಾಗೆ ನನಗೆ ಬಂದ್ಬಿಡ್ತಾನೆ. ಸರಿನಾ? ನೀನು ಯೋಚನೆ ಪಾಚನೆ ಎಲ್ಲ ಮಾಡೋಕ್ಕೆ ನೀನು ಹೋಗ್ಬೇಡ. ನೀನು ಆಗಿಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು ದೇವರು ಅವನೇ ನೋಡ್ಕೊತಾನೆ. ನೀನೇನು ಯಾರಿಗೇನು ತಪ್ಪು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನೀನು ಯಾಕೆ ಎದ್ರಕತ್ತೀಯಾ? ನೀನು ಆರಾಮಾಗಿರು ನೀನು. ನಿನ್ನ ತಲೆನೇನಿಯೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಆಯ್ತದೆ. ನೀನು ಹಿಂಗೆ ಟೆನ್ಷನ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಗ್ಬಿಡ್ತದ? ಏನೋ ಕೆಲ್ಸಕ್ಕೆ ಹೋಗೋದು ಅದು ಇದು ನೋಡ್ಕೊತಾ ಇದ್ದಲ್ಲ, ನೋಡ್ಕೋಬೇಕು ಸುಮ್ಕೆನೇನೆ. ಏನು ಬಿಗ್ರೆ ಏನೋ ಹೇಳ್ತಿದ್ದೆ? ಏನಿಲ್ಲ, ನಿಮ್ಮ ಚಿಕ್ಕ ಸೊಸೆ ಬಸ್ರಿನಂತೆ, ಅದು ನೀನು ಹೇಳ್ಬಿಟ್ಟು ಇವಳು ಬೇಜಾರು ಮಾಡ್ಕೊಂಡು ಒಟ್ಟುರ್ಕತಾವಳೆ. ನಾನಾಗ್ಲಿಲ್ವೇ ಅವಳಾಗ್ಬಿಟ್ಲೆ ಅಂತ. ಏನು ಹೇಳ್ತಿದ್ದೀರಾ? ಹೌದಾ?
ನನ್ನ ಮಗ ಅಪ್ಪ ಆಯ್ತವ ನಾನು ಅಜ್ಜಿ ಆಯ್ತಾ ಇದೀನ. ಅಯ್ಯೋ ಈ ಖುಷಿನ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೋ. ಅದು ಯಾವಾಗ ಆಯ್ತದೋ ಯಾವಾಗ ಬಿಡ್ತದೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ವೆಯ್ಟಿಂಗು ಕಾಯ್ಕೊಂಡು ಕುಂತಿದ್ದೆ. ಯಾವಾಗ ಆಯ್ತದೋ ಯಾವಾಗ ಬರ್ತದೋ ಏನು ಕತೆನೋ ಅಂತ ಹೇಳ್ಬಿಟ್ಟು. ಆದರೆ ಹಿಂಗಾಯ್ತದೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಇಷ್ಟು ಬೇಗ ಆಯ್ತದೆ, ನನ್ನ ಆಸೆ ಇಷ್ಟು ಬೇಗ ನೆರವೇರ್ತದೆ ಅಂತ ನನ್ನ ಕನಸು ಮನಸ್ಸಿಗೂ ಅನ್ಕೊಂಡಿರಲಿಲ್ಲ. ಹೌದಾ, ಮತ್ತು ನನ್ನ ಮಗಂಗೂ ಬೋಲ್ ಖುಷಿಯಾಗಿರ್ಬೇಕಲ್ವಾ. ನನ್ನ ಮಗಂಗೆ ಮಕ್ಕಳಂದ್ರೆ ಬೋಲ್ ಇಷ್ಟ. ಅದಕ್ಕೆ ನನ್ನ ಮಗಳಿಗೆ ಏನಾಗದೇ ಇಲ್ವೇ? ನನ್ನ ಮಗಳಿಗೂ ಆಯ್ತದೆ ಹೇಳ್ರಿ. ಏನಾಗದಂಗೆ ನನ್ನ ಮಗಳೇ ನಿಂಗೆ ಇದ್ಬಿಟ್ಟಾಳೆ. ನನ್ನ ಮಗಳಿಗೂ ಆಯ್ತದೆ ಮಗ. ಅದೇನೇ ನೀ ಟೇಮ್ ಬರ್ಬೇಕು ಅಷ್ಟೇನೆ. ಟೇಮ್ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಕ್ಕಿಲ್ಲ ಅಲ್ವಾ. ಟೇಮ್ ಬಂದಾಗ ಎಲ್ಲ ಆಯ್ತದೆ. ಅದಕ್ಕೆ ಇಂಥ ಖುಷಿ ಪಟ್ಕೊಂಡು ಇದು ಮಾಡೋ ಅಂತ ಅವಶ್ಯಕತೆ ಏನೈತೆ? ನಿಮ್ಮ ಮಗನ ಕರೀರಿ, ಫೋನ್ ಮಾಡಿ ಇಲ್ಲಿಗೆ ನೀ ಬಾ ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತೀನಿ, ರಾತ್ರಿಗೆ ಬರೋದೇ ಇಲ್ಲ ಹಂಗೆ ಹಿಂಗೆ ಅಂತ ನನ್ನ ಮಗಳ್ತಾಗ ಏನೇನೋ ಹೇಳ್ಬಿಟ್ಟು ಹೋದ್ನಂತೆ. ಇಲ್ಲಿ ಅಡುಗೆ ಮಾಡಿಲ್ವ ನಾವು ತಿನ್ಕೊಂಡು ಇಲ್ಲೇ ಇದ್ರೇನಾಯ್ತದೆ? ಏನು ತರಕಾರಿ ಹಣ್ಣು ಎಲ್ಲ ಏನೊಂದು ದೊಡ್ಡ ಬ್ಯಾಗೇನೇ ಒತ್ಕೊಂಡು ಹೋಗ್ಬಿಟ್ಟವನಂತೆ ಎಲ್ಲನೂ. ಅಯ್ಯೋ ಹೋಗತ್ತಾಗೆ. ಇನ್ನೇನು ಹೇಳ್ತೀಯ ಏನು ಮಾಡ್ತೀಯಾ? ನಮಗೂ ಸಾಕಾಗೋಗ್ಬಿಟ್ಟೈತೆ. ನನ್ನ ಮಗಳಿಗೂ ಪೂಜೆ ಮಾಡಿಸ್ತೀನಿ, ದೇವ್ರ ಪೂಜೆ ಆಯ್ತದ. ನನ್ನ ಮಗಳಿಗೂ ಏನು ತೊಂದರೆ ಇಲ್ಲ. ನಿಮ್ಮ ಮಗಂಗೆ ಫೋನ್ ಮಾಡಿ ಬಾಪ ಇಲ್ಲಿಗೆ ಇಲ್ಲೇ ಮನೆ ಕಳಿವಂತೆ ಅಂತ ಹೇಳ್ಬಿಟ್ಟು ಕರೀರಿ. ನನ್ನ ಮಗಳು ಪಾಪ ಎಷ್ಟೆಲ್ಲ ಮಾಡ್ತಾವಳು ಮನೆ ಸಂಸಾರ ಅಂತ ಹೇಳ್ಬಿಟ್ಟು. ಆ ಬಿತ್ರಿ ಏನೂ ಮಾಡ್ತಿಲ್ಲ, ಆದರೂ ನಿನ್ನ ಮಗ ಹೋಗ್ಬಿಟ್ಟು ಅವ್ರ ಮನೆಗೆ ಏನೇ ಇರೋದು ನೋಡು. ನಾನು ಹೆಂಗಿದ್ರು ಹೋಗ್ಬೇಕಲ್ಲ ಬಿಗ್ರೆ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬರಬೇಕು. ಸಸ್ಯ ಬಸ್ರಿ ಅಂತಂದ್ರೆ ಅದು ಮಗುನ ಮಗ ಬೇರೆ ನೀ. ಸಸ್ಯ ಬಸ್ರಿ ಅಂತಂದ್ಮೇಲೆ ಹೋಗಿದ್ದಂಗೆ ಇರೋಕ್ಕಾಯ್ತದ? ನೀನೇ ಹೇಳು. ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರ್ಬೇಕಲ್ವಾ. ನೀವು ಇಲ್ಲೇ ನಿಂತ್ಕೊಂಡಿರಿ, ನನ್ನ ಮಗನ ಹೋಗ್ಬಿಟ್ಟು ಹೇಳಿ ಮಾತಾಡಿಸ್ಕೊಂಡು ಬರ್ತೀನಿ. ಅವಳು ಬೇರೆ ಏನು ಗೊತ್ತಾಗಕ್ಕಿಲ್ಲ ಅಲ್ವಾ. ಅವಳಿಗೂ ಏನೇನು ತಿನ್ಬೇಕು ಏನೇನು ಬಿಡಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲೇ ನೀನು ಹೇಳ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬರ್ತೀನಿ. ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿನಾ? ಎಲ್ಲಿದ್ರೇನಂತ ನಾನು ತುತ್ತು ಊಟ ತಿನ್ನೋಳು ಅಷ್ಟೇ ಅಲ್ವಾ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೋಗ್ಬಿಟ್ಟು ಮಾತಾಡ್ಸ್ಕೊಬಿಟ್ಟು ಬರ್ತೀನಿ, ನೀವು ಇಲ್ಲೇ ಇರ್ರಿ. ಎಲ್ಲ ಕೊಂತ್ರಿ ಬೀಗ್ತೀನಿ ನೋಡ್ದ ನಿಮ್ಮ ಅತ್ತೆಯ ಮೊಮ್ಮಗ ಅಂತ ಹೇಳಿದ ತಕ್ಷಣ ಹೆಂಗೆ ಓಡಾಯ್ತು ಅಂತ ಹೇಳ್ಬಿಟ್ಟು. ನೀನು ನೋಡಿದ್ರೆ ಪಾಪ ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಕಷ್ಟ ಪಟ್ಕೊಂಡು ನೀನು ಮಾಡ್ತಿದ್ರೆ ನೋಡು. ಬಸ್ರಿ ಆಗೋಳೆ ಅಂತ ಹೇಳಿದ ತಕ್ಷಣ ನೀ ಅವಳೇನು 10 ಪೈಸದ ಕೆಲಸ ಮಾಡಲ್ಲ, ನಿನ್ನ ಗಂಡಂತಾಗೆ ಕಿತ್ಕೊಂಡು ತಿಂತಾಳೆ. ಆದ್ರೂ ಹೆಂಗೆ ಹೊಂಟೋಗ್ಬಿಟ್ರು ನೋಡ್ದ. ನೋಡಮ್ಮ, ನಾನು ಕಷ್ಟಪಟ್ಟು ಸಾಕ್ತಾ ಇವ್ನಿ, ಎಲ್ಲರೂ ಕೆಲಸ ಪಲ್ಸ ಅಂತ ಮಾಡ್ಕೊಂಡು ಅದು ಇದು ಅಂತ ಮ್ಯಾನೇಜ್ ಮಾಡ್ಕೊಂಡು. ಆದರೆ ನೋಡಿದ್ರೆ ಹಿಂಗೆ ನೋಡಿದ್ರೆ ಇವಾಗ ಹಿಂಗೆ. ನನಗಂತೂ ಸಾಕತ್ತು ಬೇಜಾರಾಗೋಗ್ಬಿಟ್ಟೈತೆ ಕಣಮ್ಮ. ನನಗಂತೂ ಹೋಗತ್ತಾಗೆ. ಯಾರು ಮಾಡಕ್ಕೆ ಹೋಯ್ತಾರೆ ಇವ್ರನ್ನೆಲ್ಲ ಸಾಕಳಕ್ಕೆ ನಮ್ಗೇನು ಬಂದೈತಮ್ಮ? ಹೇ ಬುಡತ್ತಾಗೆ, ಇನ್ನೇನು ಮಾಡಂಗಿಲ್ಲ. ನಾನಂತೂ ಸುಮ್ಮನಿದ್ ಬಿಡೋಣ ಅನ್ನಿಸ್ತೈತೆ. ಬಿಡಮ್ಮಿ, ದೇವ್ರವನೇ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು. ಆಯ್ತು ಸುಮ್ಕಿರು ಮಗ, ನಿಂಗೇನಾಗಕ್ಕಿಲ್ವಾ? ಆಯ್ತದೆ ಸುಮ್ಕಿರು. ನೀನು ಯಾವುದಕ್ಕೂ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಇನ್ನೊಂದು ದೇವಸ್ಥಾನ ಐತೆ, ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಟ್ಟು ನಾನೇನಿಯ ಪೂಜೆ ಎಲ್ಲ ಮಾಡಿಸ್ತೀನಿ. ಸುಮ್ಕಿರು, ಎಲ್ಲ ಒಳ್ಳೇದಾಯ್ತದೆ. ಈ ತಿಂಗಳು 2 ತಿಂಗಳಿಗೆ ಆಯ್ತದೆ ನೋಡಿವಂತೆ. ಸುಮ್ಕಿರು. ನಿನಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಬಿಟ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಮಕ್ಕಳು ಮರಿ ಮಾಡ್ಕೊಳ್ಳೋದಿದ್ದಿದ್ದೆ. ಈಗ ನಾವೊಂದು ಕಷ್ಟದಾಗ ತಗ್ಲಾಕೊಂಡಿದ್ದೀವಿ ಅಂತಂದಮೇಲೆ ಏನಾರ ಒಂದು ನಾವು ಜೀವನಕ್ಕೆ ರೂಢಿಸ್ಕೋಬೇಕಲ್ವೇ, ನಮ್ಮ ರೂಪಿಸ್ಕೋಬೇಕು ಎಲ್ಲನೂ. ನೀನು ಸಮಾಧಾನ ಮಾಡ್ಕೊ, ಓದು ಸುಮ್ಕಿರು. ಬೊತ್ತಾರೆ, ನೀ ಹತ್ತೋಯ್ತಾರೆ ಬೊತ್ತಾರೆ. ನೀನೇನು ಬೇಜಾರು ಮಾಡ್ಕೊಂಡು ಹಿಂಗೆ ಹೊತ್ಕೊಂಡು ಮಾಡ್ಕೊಂಡು ಕುಂತ್ಕೊಳಕ್ಕೆ ಹೋಗ್ಬೇಡ ನೀನು. ಸರಿ ಬಿಡು, ಆಯ್ತು. ಇನ್ನೇನು ಗಾರ್ಮೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಲ್ಲ, ಗಾರ್ಮೆಂಟ್ಸ್ಗೆ ಹೋಯ್ತೀನಲ್ಲ ಬಿಡು. ಇನ್ನೇನು ಗಾರ್ಮೆಂಟ್ಸಾಗೇನೆ ಹೆಂಗೋ ಆಯ್ತದೆ. ಗಾರ್ಮೆಂಟ್ಸಾಗೇನೆ ಇದು ಮಾಡ್ಕೊತೀನಿ ನಾನು. ಸರಿ ಬಿಡಮ್ಮ, ಹೋದ್ರೋಗ್ಲಿ. ಅವಳೇ ಆದ್ಲಾ ಬಸ್ರಿ, ಅವಳೇ ಹಾಕೊಂಡು ಹೋಗ್ಲಿ ಬಿಡು. ಇನ್ನೇನು ಅಂತಾನೆ ಇನ್ನೇನು ಮಾಡೋಕ್ಕಾಯ್ತದೆ. ಸರಿ ಎದ್ದೋಳು, ಸಮಾಧಾನ ಮಾಡ್ಕೊ. ಎದ್ದು ಬಾ, ಗಿಣ್ಣ ಕುಣ್ಣಿವಂತೆ. ಬೆಣ್ಣೆಶ್ ಅಂತ ಮನೆ ಕಬಿಟ್ಟವಳೆ ಪಾಪ. ಮಗ ಮನೆ ಕಡೈತಲ್ಲ, ನಿದ್ದಿಲ್ವಂತ ರಾತ್ರಿ ಹಂಗೆ ಮನೆ ಕಂಡವಳೆ. ಬಿಡು ನೀನು, ಎದ್ದು ಬಾಯ್ಲಿ. ಎದ್ದು ಹೆಂಗನೂ ತಿನ್ಬಿಟ್ಟು ಸುಧಾರಿಸ್ಕೊ ಬಾ. ನಿನ್ನ ಗಂಡು ಬಂದರೆ ಬರಲಿ, ಹೋದ್ರೆ ಹೋಗ್ಲಿ. ಅವನೇನು ನೀನೇನು ಅವ್ರ ಮನೆಗೆ ಬಿದ್ದಿಲ್ಲ, ಅವನೇ ನಿನ್ನ ಮನೆಗೆ ಬಿದ್ದಿರೋದು. ಎದ್ದೋಳು.